ನಿನ್ನೆ ಸದನದಲ್ಲಿ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ಮಾತನಾಡಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಸದನದಲ್ಲಿ ಬಿಜೆಪಿ ವಿರುದ್ಧ ಅವಹೇಳನಕಾರಿಯಾದಂತಹ ಪದವನ್ನ ಬಳಕೆ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರದ್ದು ರೆಕಾರ್ಡ್ ಆಗಿಲ್ಲ, ನಮ್ಮದು ಮಾತ್ರ ರೆಕಾರ್ಡ್ ಆಗಿದೆ. ಈ ರೀತಿಯಾಗಿ ಶಿವಲಿಂಗೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನ ನೋಡಿದ ಜನ ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ. ಸದನದಲ್ಲಿ ಗಲಾಟೆ ವಿಷಯಕ್ಕೆ ಶಿವಲಿಂಗೇಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ನನ್ನನ್ನ ಪ್ರಚೋದನೆ ಮಾಡಿದ್ದಕ್ಕೆ ನಾನು ಮಾತನಾಡಿದ್ದೇನೆ ಅಷ್ಟೇ. ಕೋತಿಗಳು ನಾಯಿಗಳು ಪದ ಬಳಕೆಗೆ ಶಿವಲಿಂಗೇಗೌಡರು ಆ ಪದ ಬಳಕೆಯ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಸದನ ದೊಡ್ಡ ಮಟ್ಟದ ಹೈಡ್ರಾಮಕ್ಕೆ ಸಾಕ್ಷಿಯಾಗಿತ್ತು. ಶಿವಲಿಂಗೇಗೌಡರು ಬಿಜೆಪಿ ಶಾಸಕರ ವಿರುದ್ಧ ಕೆಲವೊಂದಿಷ್ಟು ಪದಗಳನ್ನ ಬಳಕೆ ಮಾಡಿದ್ದು ಸರಿಯಲ್ಲ, ಇದು ಆಕ್ಷೇಪಾರ್ಹ ಪದಗಳು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ಕೂಡ ಮಾತನಾಡಿದ್ದಾರೆ. ಬಿಜೆಪಿಯ ಶಾಸಕರು ಮಾತನಾಡಿದ್ದು ರೆಕಾರ್ಡ್ ಆಗಿಲ್ಲ, ನಾನು ಮಾತನಾಡಿದ ಮಾತ್ರ ರೆಕಾರ್ಡ್ ಆಗಿದೆ. ಇದನ್ನ ನೋಡಿದ ಜನ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀನ್ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ಅಲ್ಲಿ ನಿನ್ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ಪೇಪರ್ ಮೈಕ್ ಮಾಡ್ಕೊಂಡಿದ್ರು ಪೇಪರ್ ನಿಂಗೆ ಹಿಡ್ಕೊಂಡು. ಆದರೂ ನಾನು ಹೇಳಿದ್ದೀನಿ, ಆ ಹೆಣ್ಮಗಿನ ಬಗ್ಗೆ ನಾನು ವಿಷಾದಿಸಿದ್ದೀನಿ. ಆ ಪದ ಬಳಕೆ ಆಗಬಾರ್ದಾಯಿತು, ಅದಕ್ಕೆ ವಿಷಾದ ಮಾಡಿದ್ದೀನಿ. ಇನ್ನ ಯಾವುದೇ ವಿಚಾರಕ್ಕೆ ಮುಂದಿನ ಚುನಾವಣೆ ಅಲ್ಲ, ಮುಂದಿನ ಅಸೆಂಬ್ಲಿ ಅಲ್ಲ, ನಾನಂತೂ ಈ ವಿಚಾರನ ನನಗೆ ನ್ಯಾಯ ಸಿಗೋವರೆಗೂ ನಾನು ಬಿಡೋದಿಲ್ಲ. ನನ್ನ ಹೋರಾಟ ಮಾತ್ರ ಮುಂದಿನ ಸದನದಲ್ಲೂ ನಡೆಯುತ್ತೆ. ಅದೇನು ಬೇಕಾದರೂ ಆಗಲಿ, ನಾನು ಮುಂದಿನ ಸದನದಲ್ಲೂ ಈ ನನಗೆ ಅವರು ಏನು ಮಾಡಬೇಕು ಸ್ಪೀಕರ್ಗೆ ನಾನು ಲೆಟರ್ ಪೇಪರ್ ಮೈಕ್ ಮಾಡ್ಕೊಂಡಿದ್ರು ಪೇಪರ್ ನಿಂಗೆ ಹಿಡ್ಕೊಂಡು. ಆದರೂ ನಾನು ಹೇಳಿದ್ದೀನಿ, ಆ ಹೆಣ್ಮಗಿನ ಬಗ್ಗೆ ನಾನು ವಿಷಾದಿಸಿದ್ದೀನಿ. ಆ ಪದ ಬಳಕೆ ಆಗಬಾರ್ದಾಯಿತು, ಅದಕ್ಕೆ ವಿಷಾದ ಮಾಡಿದ್ದೀನಿ. ಇನ್ನ ಯಾವುದೇ ವಿಚಾರಕ್ಕೆ ಮುಂದಿನ ಚುನಾವಣೆ ಅಲ್ಲ, ಮುಂದಿನ ಅಸೆಂಬ್ಲಿ ಅಲ್ಲ, ನಾನಂತೂ ಈ ವಿಚಾರನ ನನಗೆ ನ್ಯಾಯ ಸಿಗೋವರೆಗೂ ನಾನು ಬಿಡೋದಿಲ್ಲ. ನನ್ನ ಹೋರಾಟ ಮಾತ್ರ ಮುಂದಿನ ಸದನದಲ್ಲೂ ನಡೆಯುತ್ತೆ. ಅದೇನು ಬೇಕಾದರೂ ಆಗಲಿ, ನಾನು ಮುಂದಿನ ಸದನದಲ್ಲೂ ಈ ನನಗೆ ಅವರು ಏನು ಮಾಡಬೇಕು ಸ್ಪೀಕರ್ಗೆ ನಾನು ಲೆಟರ್ ಶಾಸಕ ಶರಣು ಸಲಗಾರ ಪತ್ನಿ ಬಗ್ಗೆ ಮಾತನಾಡಿದ್ದಕ್ಕೆ ನನಗೆ ವಿಷಾದವಿದೆ, ಬೇಸರ ಇದೆ. ಸಲಗರ ಪತ್ನಿ ತಹಶೀಲ್ದಾರ್ ಅವರ ಬಗ್ಗೆ ಮಾತನಾಡಿದ್ದಕ್ಕೆ ವಿಷಾದ ಇದೆ. ಶಿವಲಿಂಗೇಗೌಡರು ಕೊಟ್ಟಿರುವಂತಹ ಹೇಳಿಕೆ ಇದು. ಬೆಂಗಳೂರಿನಲ್ಲಿ ಮಾತನಾಡಿದ್ರು ಅರಸೀಕೆರೆ ಶಾಸಕರು. ಈ ಸಂದರ್ಭದಲ್ಲಿ ಶಾಸಕರಾಗಿರುವಂತಹ ಶರಣು ಸಲಗಾರ್ ಪತ್ನಿ ಬಗ್ಗೆ ನಿನ್ನೆ ಸದನದಲ್ಲಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಲಿಂಗೇಗೌಡರು ವಿಷಾದ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಸಲಗಾರ್ ಪತ್ನಿ ತಹಶೀಲ್ದಾರ್ ಅವರ ಬಗ್ಗೆ ಮಾತನಾಡಿದ್ದಕ್ಕೆ ನನಗೆ ವಿಷಾದ ಇದೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದುಡ್ಡು ಹೊಡೆದಿದ್ಯಾ ನೀನು? ಅಲ್ಲಿ ನಿನ್ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ಅಲ್ಲಿ ನಿನ್ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ನೀನು ಅಯೋಗ್ಯ, ನೀನು ದುಡ್ಡು ಹೊಡೆದಿದ್ಯಾ ನೀನು? ಯಾರು ಹೇಳ್ಕೊಟ್ಟಾರ? ಅವರು ಅಶೋಕಣ್ಣ ಹೇಳ್ಕೊಟ್ಟಾರ ನಿಮ್ಗೆ? ಕೂಕ್ಯಾಳ ನಿಮ್ ನಾಚಿಕೆ, ನಿಮಗೆ ಮಾನ ಮರ್ಯಾದೆ ಇದ್ರು ಸರಿ, ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ ನಿಮ್ಗೆ? ಅಯೋಗ್ಯರಿಗೆ ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ನಿನ್ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು